ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸಾಬುದಾನಿ ಸುಸ್ಲಾ ಮಾಡ್ತಾ ಇದ್ದೀನಿ. ಸಾಬುದಾನಿಗೆ ಸಬ್ಬಕ್ಕಿ, ಸೀಮೆ ಅಕ್ಕಿ ಹಾಗೂ ಸಾಬಕ್ಕಿ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಈ ಸಾಬುದಾನಿಯನ್ನು ಮರಗೆಣಸಿನಿಂದ ತಯಾರು ಮಾಡ್ತಾರೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿ ಲಭಿಸುತ್ತೆ. ಕೊಬ್ಬಿನಂಶ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ತೂಕ ಕಡಿಮೆ ಮಾಡಿಕೊಳ್ಳುವವರಿಗೆ ಸಾಬುದಾನಿ ತಿಂದರೆ ದೇಹದಲ್ಲಿನ ಕೊಬ್ಬಿನ ಪ್ರಮಾಣ ಸಮತೋಲನದಲ್ಲಿಡುತ್ತೆ. ಇದು ತುಂಬ ಸರಳವಾಗಿ ಜೀರ್ಣ ಕೂಡ ಆಗುತ್ತೆ. ಇದು ಬೆಳಗಿನ ತಿಂಡಿಗೆ ಮಾಡ್ಕೋಬಹುದು. ಇದನ್ನು ಹೆಚ್ಚಾಗಿ ನವರಾತ್ರಿ ಉಪವಾಸ ಟೈಮಲ್ಲಿ ಮಾಡ್ತಾರೆ ಮತ್ತು ವಾರದ ಉಪವಾಸ ಮಾಡೋರು ಕೂಡ ಮಾಡ್ಕೋಬಹುದು. ಈ ಸಾಬುದಾನಿ ಸುಸ್ಲಾ ಹೇಗೆ ಮಾಡುವುದೆಂದು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಾಬುದಾನ ಸುಸ್ಲಾ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ನಾನು ಕಡಲೆ ಬೀಜನ ಹಾಗೆ ಡ್ರೈ ಆಗಿ ಹುರ್ಕೊಂಡು ನಾನು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ನಾನು ರಾತ್ರಿನೇ 1 ಬಟ್ಲು ಸಾಬುದಾನ, ಅದಕ್ಕೆ 1 ಬಟ್ಲು ನೀರು ಹಾಕಿಬಿಟ್ಟು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಇದು ಬೆಳಿಗ್ಗೆ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಉದುರುದ್ರಾಗಿ ಸಾಫ್ಟಾಗಿ ಆಗಿರುತ್ತೆ. ಇದಕ್ಕೆ ಮೆಜರ್ಮೆಂಟ್ ಕರೆಕ್ಟಾಗಿ ಸಾಬುದಾನ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ನೀರು ತೊಗೊಂಡ್ರೆ ತುಂಬ ಚೆನ್ನಾಗಿ ಮೆತ್ತಗಾಗಿ ಚೆನ್ನಾಗಿ ರೆಡಿಯಾಗಿರುತ್ತೆ. ನೋಡಿ, ಮುಂಚೆನೇ ಇದಕ್ಕೆ ತೊಳೆದು ನಾನು 1 ಬಟ್ಲು ನೀರು ಹಾಕಿ ಎತ್ತಿಡ್ತಾ ಇದ್ದೀನಿ. ಈಗ ತೋರ್ಸೋಕ್ಕೆ ಹಾಗೆ ನೀರು ಮತ್ತು ಸಾಬುದಾನ ಮೆಜರ್ಮೆಂಟ್ ತೋರಿಸಿದ್ದೀನಿ. ನೋಡಿ, ಈಗ ಬೆಳಿಗ್ಗೆ ಉದುರುದ್ರಾಗಿ ಚೆನ್ನಾಗಿ ನೆಂದಿದೆ. ಈಗ ಒಳಗಡೆ ಗಟ್ಟಿ ಕೂಡ ಇಲ್ಲ ಮತ್ತು ಒಂದಕ್ಕೊಂದು ಅಂಟ್ಕೊಂಡು ಇಲ್ಲ, ಅಷ್ಟು ಚೆನ್ನಾಗಿ ನೆಂದಿದೆ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನು 1.5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. ಮೊದಲಿಗೆ ನಾನು ಕಡಲೆ ಬೀಜ ಹುರ್ಕೋತಾ ಇದ್ದೀನಿ. ಇದು ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರಿದು ಎತ್ತಿಟ್ಕೋತಾ ಇದ್ದೀನಿ. ನಾನು ಕಡಲೆ ಬೀಜ ಪೌಡ್ರ್ ಕೂಡ ಹಾಕಿದ್ದೀನಿ ಮತ್ತು ಸಪ್ರೇಟಾಗಿ ಈ ಥರ ಕಡಲೆನೂ ಹುರಿದು ಹಾಕ್ತಾಯಿದ್ದೀನಿ. ಕಡಲೆ ಬೀಜ 1 ಟೀ ಸ್ಪೂನಷ್ಟು ಜೀರಿಗೆ, 2 ರಿಂದ 3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಇದು ಸ್ವಲ್ಪ ಫ್ರೈ ಆಗಬೇಕು. ಇದಾದಮೇಲೆ ಈಗ ನಾನು ಸಾಬುದಾನ ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮಾಟೊ ಈ ಥರದ್ದು ಯಾವುದೂ ಚೆನ್ನಾಗಿರೋದಿಲ್ಲ. ಹಾಗೆ ಸಿಂಪಲ್ಲಾಗಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈ ಉಪವಾಸ ಇರೋರಿಗೆ ಉಪ್ಪು ಬೇರೆ ಸಿಗುತ್ತೆ, ಉಪವಾಸದವ್ರು ಉಪ್ಪು ಸಿಗುತ್ತೆ, ಅದನ್ನು ಹಾಕಿಬಿಟ್ಟು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. 2 ರಿಂದ 3 ಟೇಬಲ್ ಸ್ಪೂನ್ ನಾನು ಕಡಲೆ ಬೀಜದ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಿನ ರಸನ ಇದಕ್ಕೆ ಹಿಂಡ್ತಾ ಇದ್ದೀನಿ. ಈಗ ಹುರಿದಿಟ್ಟಿರೋ ಕಡಲೆ ಬೀಜ ಆಯ್ತು. ಇದಕ್ಕೆ ಇಷ್ಟೇ ಹಾಕಿ ಸಿಂಪಲ್ಲಾಗಿ ಮಾಡಿದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಉದುರುದ್ರಾಗಿ ಬರೋದಿಲ್ಲ ಅಂತಾರೆ. ಇದಕ್ಕೆ ಟ್ರಿಕ್ ಅಂದರೆ ಅದಕ್ಕೆ ಸಾಬುದಾನ ಎಷ್ಟು ತೊಗೊಂಡಿರ್ತೇವೋ ಅಷ್ಟು ಮಾತ್ರ ನೀರು ಹಾಕಿ ರಾತ್ರಿನೇ ಮುಚ್ಚಳ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಆಗಿರುತ್ತೆ. ನೋಡಿ, ಈಗ ರೆಡಿಯಾಗಿದೆ ಸಾಬುದಾನ ಸುಸ್ಲಾ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಮಾಡೋ ವಿಧಾನ ಕೂಡ ಈಸಿ ಇದೆ, ಸಿಂಪಲ್ ಆಗಿದೆ. ಸಾಬುದಾನ ಸುಸ್ಲಾಗೆ ಬೇಕಾಗುವ ಸಾಮಗ್ರಿಗಳು: 2 ರಿಂದ 3 ಟೇಬಲ್ ಸ್ಪೂನ್ ಕಡಲೆ ಬೀಜ, 1 ಬಟ್ಲು ಸಾಬುದಾನ, 2 ರಿಂದ 3 ಟೇಬಲ್ ಸ್ಪೂನ್ ಕಡಲೆ ಬೀಜ ಪೌಡ್ರು, 2 ಟೇಬಲ್ ಸ್ಪೂನ್ ತುಪ್ಪ, 1 ಟೀ ಸ್ಪೂನ್ ಜೀರಿಗೆ, 2 ರಿಂದ 3 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಸ್ವಲ್ಪ, ಒಂದು ಅರ್ಧ ನಿಂಬೆಹಣ್ಣಿನ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.